8 ತಾಲೂಕುಗಳಿಂದ ಆಗಮಿಸಿದ್ದ ಸಾವಿರಾರು ಮಂದಿ ಸಮುದಾಯದ ಬಂಧುಗಳು ಒಂದೇ ವೇದಿಕೆಯಲ್ಲಿ ಸೇರಿ ಏಕತೆಯ ಸಂದೇಶ ಸಾರಿದರು. ಏಡುಕೊಂಡಲು ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಸಂಸ್ಥಾಪಕ ಅಧ್ಯಕ್ಷ ಟಿ. ಶ್ರೀನಿವಾಸಪ್ಪ ಅವರ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ 5,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸ್ವಾಭಿಮಾನ, ಸಂವಿಧಾನಬದ್ಧ ಹಕ್ಕುಗಳು, ಸಾಮಾಜಿಕ ಸಂಘಟನೆ ಹಾಗೂ ರಾಜಕೀಯ ಸಬಲೀಕರಣದ ಕುರಿತು ನಾಯಕರು ಕರೆ ನೀಡಿದರು. ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ಸಲಹಾ ಸಮಿತಿಯ ಅಧ್ಯಕ್ಷ ಏಡುಕೊಂಡಲು ಶ್ರೀ ಶ್ರೀನಿವಾಸಪ್ಪ ಮಾತನಾಡಿ, ಬಲಗೈ ಜಾತಿಗಳಲ್ಲಿ ಜಾಗೃತಿ ಮೂಡಿಸಿ ಸಮಾಜವನ್ನು ಸಂಘಟಿಸುವ ಉದ್ದೇಶದಿಂದ ಈ ಸಮಾವೇಶ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಜನರನ್ನು ಹಣ ನೀಡಿ ಕರೆತರಲಾಗಿದೆ ಎಂಬ ಆರೋಪಗಳಿಗೆ ತಿರುಗೇಟು ನೀಡಿದ ಅವರು, ಇಲ್ಲಿರುವ 5,000ಕ್ಕೂ ಹೆಚ್ಚು ಜನರೇ ಸಾಕ್ಷಿ, ಯಾರಿಗೂ ನಯಾ ಪೈಸಾ ಹಣ ನೀಡಿಲ್ಲ. ತಾಲೂಕು ಘಟಕಗಳ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರ ಶ್ರಮ, ಸಮುದಾಯದ ಮೇಲಿನ ಪ್ರೀತಿ ಮತ್ತು ಸಹಕಾರದಿಂದಲೇ ಈ ಜನಸಾಗರ ಸೇರಿದೆ. ಸಮುದಾಯವನ್ನು ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದಿಲ್ಲ. ಸಾಧ್ಯವಾದಷ್ಟು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಸಮುದಾಯವನ್ನು ಮೇಲಕ್ಕೆತ್ತಲು ಶ್ರಮಿಸುತ್ತೇನೆ ಎಂದರು. ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್. ಸಿ. ಮಹದೇವಪ್ಪ, ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ವಾದಿಗಳ ಬೃಹತ್ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. 1985ರಲ್ಲಿ ಮೊದಲ ಬಾರಿಗೆ ಶಾಸಕನಾದ ಬಳಿಕ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದೊಂದಿಗೆ ನಮ್ಮ ನಂಟು ಬೆಳೆದಿದ್ದು, ಈ ನೆಲವು ಸಾಮಾಜಿಕ ಹೋರಾಟಗಳ ತವರೂರು ಎಂದು ಹೇಳಿದರು. ಜಾತಿ ಭೇದ ಮರೆತು ಅಸ್ಪೃಶ್ಯ ಸಮುದಾಯಗಳನ್ನು ಒಗ್ಗೂಡಿಸುವ ಕೆಲಸ ಸಂಘಟನೆಗಳು ಮಾಡಬೇಕೆಂದು ಕರೆ ನೀಡಿದರು. ನ್ಯಾಯ, ಸಮಾನತೆ ಮತ್ತು ಅಭಿವೃದ್ಧಿಯ ಪರ ನಿಲ್ಲುವ ಪ್ರತಿಯೊಬ್ಬರೂ ಅಂಬೇಡ್ಕರ್ ವಾದಿಗಳೇ ಆಗಿದ್ದು, ಸಂವಿಧಾನ ಎಲ್ಲರನ್ನೂ ಭಾರತದ ಪ್ರಜೆಗಳೆಂದು ಗುರುತಿಸಿದರೂ ಇಂದಿಗೂ ಜಾತಿಯ ಆಧಾರದ ಮೇಲೆ ಗುರುತಿಸುವ ಮನಸ್ಥಿತಿ ಮುಂದುವರೆದಿರುವುದು ವಿಷಾದನೀಯ ಎಂದು ಹೇಳಿದರು. ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು ಸಂಘಟಿತರಾಗುವುದು ಅನಿವಾರ್ಯ. ಮತೀಯತೆ ಮತ್ತು ಕೋಮುವಾದ ಸಂವಿಧಾನ ವಿರೋಧಿ ಶಕ್ತಿಗಳಾಗಿದ್ದು, ಅವುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದು ತಿಳಿಸಿದರು. 1924ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಥಾಪಿಸಿದ ಬಹಿಷ್ಕೃತ ಹಿತಕಾರಣಿ ಸಭೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ಹಕ್ಕುಗಳಿಗಾಗಿ ಹೋರಾಡಿತು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಭದ್ರತೆ ನೀಡಿದರೂ ಅವುಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವಲ್ಲಿ ವಿಫಲವಾಗಿರುವುದರಿಂದ ಅನ್ಯಾಯ ಮುಂದುವರೆದಿದೆ ಎಂದು ಆರೋಪಿಸಿದರು. ಸಂವಿಧಾನ ಬದಲಾವಣೆ ಕುರಿತು ಮಾತನಾಡುತ್ತಿದ್ದವರನ್ನು ಸಂವಿಧಾನವನ್ನು ಗೌರವಿಸುವಂತೆ ಮಾಡಿದ್ದೇವೆ ಎಂದು ಹೇಳಿದ ಅವರು, ಪಂಚವಾರ್ಷಿಕ ಯೋಜನೆ, ಬಾಕ್ರಾ ನಾಂಗಲ್ ಅಣೆಕಟ್ಟು, ರಾಜತಾಂತ್ರಿಕ ದೂರದೃಷ್ಟಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ದೇಶಕ್ಕೆ ದಿಕ್ಕು ತೋರಿಸಿದೆ ಎಂದರು. ರಾಜರು ಇನ್ನು ಮುಂದೆ ಅರಮನೆಗಳಲ್ಲಿ ಹುಟ್ಟುವುದಿಲ್ಲ, ಮತಗಟ್ಟೆಗಳಲ್ಲಿ ಹುಟ್ಟುತ್ತಾರೆ ಎಂಬ ಅಂಬೇಡ್ಕರ್ ಅವರ ಮಾತನ್ನು ಉಲ್ಲೇಖಿಸಿದ ಅವರು, ಅಧಿಕಾರ ಯೋಗ್ಯ ಮತ್ತು ಸಮರ್ಥರ ಕೈಯಲ್ಲಿರಬೇಕು, ಮತವನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರದು ಎಂದು ಕರೆ ನೀಡಿದರು. ಅಲ್ಪಸಂಖ್ಯಾತರು ಮತ್ತು ದಲಿತರ ಹಕ್ಕುಗಳಿಗೆ ಧಕ್ಕೆ ತರುವ ಯಾವುದೇ ಬೆಳವಣಿಗೆ ಬಗ್ಗೆ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದ ಅವರು, ಸಿಂಗಟ ಕದ್ರೇನಹಳ್ಳಿ ಭೂ ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಜಿಲ್ಲೆಯಲ್ಲಿ ಭೂಮಿ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ಸಂಘಟಿತ ಹೋರಾಟ ನಡೆಸಲು ಸಮುದಾಯದ ಒಗ್ಗಟ್ಟು ಅಗತ್ಯ ಎಂದು ಹೇಳಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಬಳಿಕ ಮಹದೇವಪ್ಪ ಅವರು ಚೆನ್ನಮ್ಮ ಅವರೊಂದಿಗಿನ ತಮ್ಮ ಆತ್ಮೀಯ ಒಡನಾಟವನ್ನು ಸ್ಮರಿಸಿದರು. ಒಟ್ಟಾರೆ ಬಲಗೈ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ಸ್ವಾಭಿಮಾನಿ ಜನಜಾಗೃತಿ ಸಮಾವೇಶವು ಸಮುದಾಯದ ಅಭೂತಪೂರ್ವ ಒಗ್ಗಟ್ಟು, ಸ್ವಾಭಿಮಾನ ಮತ್ತು ಸಂಘಟನಾ ಶಕ್ತಿಯ ಪ್ರದರ್ಶನವಾಗಿ ರೂಪುಗೊಂಡಿದ್ದು, ಅಂಬಾರಿ ಪ್ಯಾಲೇಸ್ ಆವರಣ ಜನಸಾಗರದಿಂದ ಕಂಗೊಳಿಸಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸಾವಿರಾರು ಸಮುದಾಯದ ಸದಸ್ಯರು ಭಾಗವಹಿಸಿದ್ದರು. ನಾವು ಬಲವಂತ ಮಾಡಲು ಅತ್ಯಂತ ಸರಳ ಸಜ್ಜನಿಕೆಯ ಮಹಿಳೆ, ಶ್ರೇಷ್ಠ ಮಹಿಳೆ. ಅವರು ಇಡೀ ದೇವೇಗೌಡರ ರಾಜಕೀಯ ಬೆಳವಣಿಗೆ ಬೆನ್ನೆಲುಬು ಚೆನ್ನಮ್ಮ. ಅವರು ನಮ್ಮೆಲ್ಲ ಮಕ್ಕಳ ಥರ ನೋಡ್ತಾಯಿದ್ರು, ಪ್ರೀತಿ ಮಾಡ್ತಾಯಿದ್ರು. ಅವರಿಗೆ ತಾರತಮ್ಯ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಹೆಂಡತಿ ಪ್ರೈಮ್ ಮಿನಿಸ್ಟರ್ ಅಂತಲೇ ಗೊತ್ತಿಲ್ಲ. ಅಷ್ಟು ಸರಳತೆ, ಅಷ್ಟು ನೈಜವಾದಂಥ ಬದುಕು. ಅವರನ್ನು ಕಳ್ಕೊಂಡು ನಮಗೂ ದುಃಖ ಆಗುತ್ತೆ. ನಮ್ಮನ್ನ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ
ಅವ್ರ ಮನೇಲಿ ಫಂಕ್ಷನ್ ಆಗಿತ್ತು, ನಾನು ಹೋಗಿದ್ದೆ ವಿಶ್ ಮಾಡೋಕ್ಕೆ. ಆದ್ಮೇಲೆ ಮನೆಗೆ ಕೊಟ್ಟಿದ್ದು ಫೋನ್ ಮಾಡಿದ್ರು, ನೀನು ಊಟ ಮಾಡಿದೆ ಊಟಕ್ಕಿದ್ದೀರಿ, ವಾಪಸ್ ಊಟ ಮಾಡಿ ಅಂತ ಒಂದು ಶ್ರೇಷ್ಠ ಮಹಿಳೆ ಸಾರ್ಥಕವಾದಂಥ ಜೀವನ ನಡೆಸಿದ್ದಾರೆ. ಅವರು ಎಲ್ಲ ಮಹಿಳೆಯರಿಗೆ ಆದರ್ಶ.